ಶಿಕ್ಷಕ ಅಂದ್ರೇನೆ ಅಪರೂಪ. ಅದರಲ್ಲೂ ದೇವರಂತ ಮಕ್ಕಳ ಪಾಲಿಗೆ ದೇವರ ತದ್ರೂಪ. ಸ್ವರಗಳಿಗೆ ಆಧಾರ ಸ್ತಂಭವೇ ಈ ಶಿಕ್ಷಕ. ಅಂತಹ ಶಿಕ್ಷಕರ ಪಟ್ಟಿಯಲ್ಲಿ ವಯೋನಿವೃತ್ತಿ ಹೊಂದುತ್ತಿರುವ ಅಪರೂಪದ ಶಿಕ್ಷಕ ಅಮ್ರೇಗೌಡ. ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಶಶಿಕುಮಾರ್ ಲಕ್ಷ್ಮಿ. ಅಯ್ಯನಗೌಡ ಶಿವಮ್ಮ ಎಂಬ ದಂಪತಿಗಳಿಗೆ ಜನಿಸಿದ 5 ಜನ ಮಕ್ಕಳಲ್ಲಿ 4ನೆಯ ಪುತ್ರನೇ ಈ ಅಮ್ರೇಗೌಡ. ಹರವಾಪುರದ ಗ್ರಾಮದಲ್ಲಿ ಜೂನ್ 1, 1966ರಲ್ಲಿ ಜನಿಸಿದ ಅಮ್ರೇಗೌಡರು ತಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಹರವಾಪುರದಲ್ಲಿ ಮುಗಿಸಿ ನಂತರ ಪಾಮನ್ಕೆಲ್ಲೂರಿನಲ್ಲಿ ಕಲಿತು ಹೈಸ್ಕೂಲ್ ಶಿಕ್ಷಣವನ್ನು ಗೆಜ್ಜಲ್ಘಟ್ಟದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪಡೆಯುತ್ತಾರೆ. ನಂತರ ರಾಯಚೂರಿನ ಡಯಟ್ನಲ್ಲಿ ಹಲವು ಕಷ್ಟಗಳ ಮಧ್ಯೆ ITC ಮುಗಿಸಿದ ಯುವಕ ITC ಮಾಡುವುದಕ್ಕೆ ಸಾಲ ತಂದು ಮುಕ್ತಾಯ ಮಾಡಬೇಕಾದ ತಾಪತ್ರಯ ದಿನಗಳದು. ಅಂತಹ ಕಷ್ಟದ ದಿನಗಳಲ್ಲೇ ಪೆಟ್ಟಿಗೆ ಪೆಟ್ಟು ಅಂತ ಅದೇ ಸಮಯದಲ್ಲಿ ತಂದೆ ಅಯ್ಯನಗೌಡರನ್ನ ಕಳೆದುಕೊಂಡ ಯುವಕ ಅಕ್ಷರಶಃ ಕುಗ್ಗಿಬಿಡ್ತಾರೆ. ದುಡಿದು ಬದುಕಲೇಬೇಕಾದಂತಹ ಸವಾಲುಗಳು ಎದುರಾಗ್ತವೆ. ಅಂತಹ ಕಷ್ಟದ ದಿನಗಳಲ್ಲೇ ಗಾಡ್ರೇಜ್ ಅಂಗಡಿಯಲ್ಲಿ ಕೆಲವು ದಿನಗಳು ಕೆಲಸ ಮಾಡ್ತಾರೆ. ಎಷ್ಟಾದ್ರೂ ಬರಲಿ ಸಾಕು ಅಂತ ಕೆಲಸ ಮಾಡ್ತಿದ್ದ ಅಮ್ರೇಗೌಡನಿಗೆ ಅವ್ರು ಕೊಡುತ್ತಿದ್ದ ಸಂಬಳ ಕೈಯಲ್ಲೂ ಕೂಡ್ಲಿಲ್ಲ, ಜೇಬಲ್ಲೂ ಜಾಲಾಡಲಿಲ್ಲದ ಸಾಲದ ಸಂಬಳ ಬಿಟ್ಟು ನಂತರ ಕಾಂಪೌಂಡರ್ ಆಗಿ ರಾಯಚೂರಿನ ಅಮರ್ಖೇಡ ಆಸ್ಪತ್ರೆಯಲ್ಲಿ ಸೇರ್ತಾರೆ. ದುಡಿದು ವೈದ್ಯ ವೃತ್ತಿಯ ಓನಾಮ ಕಲಿತು ಆ ಕಷ್ಟದ ಕಲಿಕೆಯನ್ನೇ ಬದುಕಿಗೆ ದಾರಿ ಮಾಡಿಕೊಂಡ ಅಮ್ರೇಗೌಡ ಬದುಕು ಎಷ್ಟೇ ಕಷ್ಟ ಕೊಟ್ಟರೂ ನಡೆಯುವ ಹಾದಿಗೆ ಮುಳ್ಳು ಹಾಸಿದರೂ ದಾರಿಗಿದ್ದ ಮುಳ್ಳು ಆಯ್ದು ಅಲ್ಲಿ ಹೂ ಬೆಳೆಸುವ ಚಾಕಚಕ್ಯತೆ ಬಾಲ್ಯದಿಂದಲೂ ಆತನಿಗೆ ಒಲಿದಿತ್ತು ನೋಡಿ. ಅದೇನೇ ಬರಲಿ ಎದುರಿಸಬಲ್ಲ ಬಂಡ ಧೈರ್ಯ ಅವರಲ್ಲಿತ್ತು. ದಿನ ಕಳಿತ ಊರಿಗೆ ಬಂದು ಗೋಡಿಹಾಳ, ಚಿಲ್ಕರಗಿ, ಇಲಾಲ್ಪುರ, ಬೆಂಚಮರಡಿ, ಹರವಾಪುರ, ಬುದ್ದಿನ್ನಿ, ಸಾನ್ಬಾಳ ಗ್ರಾಮೀಣ ಪ್ರದೇಶದಲ್ಲಿ ಹೆಗ್ಲಿಗೆ ಬ್ಯಾಗ್ ನೇತು ಹಾಕಿ ಡಾಕ್ಟ್ರಿಕಿ ಮಾಡಿ ನೆಲಕಚ್ಚಿದ ಮಾಲಿ ಪಾಟೀಲರ ಗೌಡ್ಕಿ ಮನೆಯನ್ನ ಎತ್ತಿ ನಿಲ್ಲಿಸಿದು ಇದೇ ಹುಡುಗ. ಆಡ್ಕೊಳ್ಳೋದಕ್ಕಿಂತ ಮಾತಾಡ್ಕೊಳ್ಬೇಕು ಎಂದು ಬದುಕಿದ ಹುಡುಗ ಸರಳ ಬದುಕಿಗೆ ಹೆಜ್ಜೆ ಇಟ್ಟು ಬದುಕು ಸಾಗಿಸಿದ್ದಕ್ಕೆ ಈ ದಿನ ನಿಮ್ಗೆಲ್ಲ ಮಾಸ್ತರ್ ಅಮ್ರೇಗೌಡ ಆಗಿ ನಮ್ಮ ಮುಂದೆ ನಿಂತಿದ್ದಾರೆ. ಅಂದು ಗೋವಿಂದೇಗೌಡರ ಬಹುದೊಡ್ಡ ನೇಮಕಾತಿ ಪ್ರಕ್ರಿಯೆ ನಡೀತಲ್ಲ, ಆ ಸಂದರ್ಭದಲ್ಲೇ ಹಲವು ಶಿಕ್ಷಕರ ಬಾಳಿಕೆ ಬೆಳಕಾದಂತೆ ಇವರಿಗೂ ಶಿಕ್ಷಕನ ದೀಕ್ಷೆ ಕೊಟ್ಟು ಹೊಸ ದಾರಿಗೆ ನಾಂದಿ ಹಾಡಿತು ನೋಡಿ. ಆವತ್ತಿನ ದಿನಗಳಲ್ಲಿ CRP ಆಗಿದ್ದ ಮಸ್ಕಿಯ ನಾಗನಗೌಡರು ಅಮ್ರೇಗೌಡರ ಅರ್ಜಿಯನ್ನ ತುಂಬಿ ನೌಕರಿ ಪಕ್ಕ ಆಗುತ್ತೆ ಹೋಗು ಅಂತ ನನ್ನ ಬೆನ್ನ ಹಿಂದೆ ಜೊತೆಗಿದ್ದು ನಾಗನಗೌಡರು ಅಂತ ನೆನಪಿಸಿಕೊಳ್ಳದ ದಿನಗಳೇ ಇಲ್ಲ ನೋಡಿ. ಮಾಸ್ತರ್ ನೌಕರಿ ಆದ್ಮೇಲೆ ಮಾಡುತ್ತಿದ್ದ ವೈದ್ಯ ವೃತ್ತಿಯನ್ನ ತಮ್ಮ ಬಸನಗೌಡನ ಹೆಗಲಿಗೆ ಏರಿಸಿ ಮಸ್ಕಿ ಸೇರಿದ ಅಮ್ರೇಗೌಡರು ಮಸ್ಕಿಯಲ್ಲಿದ್ದ ಅಷ್ಟು ದಿನವೂ ಬಳಗದ ಎಲ್ಲಾ ಮಕ್ಕಳನ್ನ ಮನೆಯಲ್ಲಿ ಇಟ್ಕೊಂಡು ಓದಿಸ್ತಾರೆ. ಎಲ್ರೂ ಅಮ್ರೇಗೌಡನ ಮನೆ ಹಾಸ್ಟ್ಲಿ ಇದ್ದಂಗೈತಿ, ಅದ್ರಾಗ ಅವ್ರ ಮಕ್ಕಳು ಯಾವೋ ಬಂಧುಗಳ ಮಕ್ಕಳು ಯಾವೋ ಅಂತ ಕೇಳೋ ಹಂಗ ಆಶ್ರಯ ನೀಡಿ ಅಷ್ಟು ಮಕ್ಕಳ ಬಾಳಿಗೆ ಬೆಳಕಾದವರು ಈ ಸರ್. ಅದೆಂತಹ ಅಮೃತ ಗಳಿಗೆಯಲ್ಲಿ ನೌಕರಿಯ ಸ್ಥಳ ಆಯ್ಕೆ ಮಾಡಲು ಕೌನ್ಸಿಲಿಂಗ್ ಕುರ್ಚಿಗೆ ಕೂತ್ರ ನೋಡಿ ಅವರಿಗೆ ಕಾಣಿಸಿದ್ದು ಒಂದೇ ಊರು, ಅದು ಹೂವಿನ ಬಾವಿ. ಜನವರಿ 7, 1999ರಲ್ಲಿ ಹೂವಿನ ಬಾವಿಗೆ ಶಿಕ್ಷಕರಾಗಿ ಕಾಲಿಟ್ಟ ಅಮ್ರೇಗೌಡರು ತಮ್ಮ ಬದುಕಿನ ಅತ್ಯಮೂಲ್ಯ ಪ್ರತಿ ಕ್ಷಣಗಳನ್ನ ಒಂದಲ್ಲ ಎರಡಲ್ಲ ರೀ, 5 ಅಲ್ಲ 10 ಅಲ್ಲ, ಬರೋಬ್ಬರಿ 27 ವರ್ಷ 4 ತಿಂಗಳು 24 ದಿನಗಳನ್ನ ಸಣ್ಣ ಮಗು ತೊಟ್ಟಿಲಲ್ಲಿ ನಗುವಿನಂತೆ ಹೂವಿನ ಬಾವಿಯಲ್ಲಿ ಕಳೆದೇ ಬಿಡ್ತಾರೆ ನೋಡಿ. ಈ 27 ವರ್ಷ ಹೂವಿನ ಬಾವಿ ಶಾಲೆಗೆ ಅಮ್ರೇಗೌಡ ಅಕ್ಷರಶಃ ಆಳಾಗಿ ದುಡಿದಿದ್ದಾರೆ. ಬಂದ ಮುಖ್ಯ ಗುರುಗಳಿಗೆ ಹೆಗಲಿಗೆ ಹೆಗಲಾಗಿ, ಊರು ಪಾಲಿಗೆ ಮನೆ ಮಗನಾಗಿ, ಮಕ್ಕಳ ಪಾಲಿಗಂತೂ ಸಾಕ್ಷಾತ್ ತಾಯಿಯ ಸ್ವರೂಪವಾದ ಶಿಕ್ಷಕ ಅಮ್ರೇಗೌಡ. ಹಳೆಯ ಕೊಠಡಿಗಳ ಜಾಗಕ್ಕೆ ಹೊಸ ಬಿಲ್ಡಿಂಗ್ ಅನ್ನ ಮಾಡಿ, ಜಾಗ ಸಾಲದಿದ್ದಾಗ ಊರ ಮುಂದಿನ ಗೈರಾಣಿ ಭೂಮಿಯನ್ನು ಪಡೆದು ಇಂದು ಶಾಲೆಯನ್ನ ನಂದನವನವನ್ನಾಗಿ ಮಾಡಲು ಕಾರಣಕರ್ತರಾದವರೇ ಶಿಕ್ಷಕ ಅಮ್ರೇಗೌಡ. ಶಾಲೆಗೆ ಚಂದದ ಕಮಾನು, ಸ್ಮಾರ್ಟ್ ಕ್ಲಾಸ್ ರೂಮ್, ಕಂಪ್ಯೂಟರ್, ಪ್ರಿಂಟರ್, ಜೆರಾಕ್ಸ್, ಪ್ರತಿ ತರಗತಿಗೂ ಡೆಸ್ಕ್ ಅನ್ನ ಕಂಡು ಖಾಸಗಿ ಶಾಲೆಗೆ ಶೆಡ್ ಹೊಡೆಯುವಂತೆ ಮಾಡಿತ್ತು ಈ ಶಾಲೆ. ಸುತ್ತಮುತ್ತ ಇರೋ 10 ಶಾಲೆಯವರು ನೋಡಿ ಹೋಗುವಷ್ಟು ಮಾದರಿಯಾಗಿ ಬೆಳೆಯಲು ಕಾರಣೀಭೂತರಾದವರು ಶಿಕ್ಷಕ ಅಮ್ರೇಗೌಡರು. ಇಷ್ಟೆಲ್ಲ ಬೆಳವಣಿಗೆಗೆ ಕೇವಲ ನನ್ನಿಂದ ಮಾತ್ರವಲ್ಲ, ಇದಕ್ಕೆ ನೆರವಾದವರು ಊರಿನವರು, ಹಳೆಯ ವಿದ್ಯಾರ್ಥಿಗಳು, ಹಾಗೆ ತಾಲೂಕು ಪಂಚಾಯಿತಿ ಅಧಿಕಾರಿ ಅಮರೇಶ್ ಯಾದವ್ ಮತ್ತು ಈ ಹಿಂದಿನ ಮುಖ್ಯ ಗುರುಗಳಾದ ಹನುಮಂತಪ್ಪ ಮೇಟಿ. ಇವರೆಲ್ಲರ ಸಹಕಾರದಿಂದಲೇ ಎಲ್ಲವೂ ಸಾಧ್ಯ ಅಂತ ಸದಾ ನೆನೆಯುತ್ತಾರೆ ಶಿಕ್ಷಕ ಅಮ್ರೇಗೌಡರು.
60-70 ಇದ್ದ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಲು ಬಿಸಿ ಊಟದಲ್ಲಿ ಇಡ್ಲಿ, ದೋಸೆ, ಹೋಳಿಗೆ, ಪಾಯಸ, ಸೀರಾ, ಉಪ್ಪಿಟ್ಟು, ತರಾವರಿ ಅಡುಗೆ ಮಾಡಿಸಿ ಮಕ್ಕಳನ್ನು ಶಾಲೆಗೆ ಸೆಳೆದರು. ಅದರಲ್ಲೂ ಹಬ್ಬ, ಅಮಾವಾಸ್ಯೆ, ಹುಣ್ಣಿಮೆ, ಯಾರಾದರೂ ಹುಟ್ಟು ಹಬ್ಬ ಬಂದರೆ ಸಾಕು, ಸಾಲಿಯೆಲ್ಲ ಅಂತ ನಾಲ್ಗೆ ಚಪ್ಪಲಿಸುವಂತೆ ಮಕ್ಕಳ ಬಾಯಲ್ಲಿ ಸಿಹಿ ಊಟ ಖಾಯಂ ಮಾಡಿದ ಶಿಕ್ಷಕನ ಪಾತ್ರ ಮರೆಯುವುದುಂಟೇನ್ರಿ. ಇನ್ನು ಶಾಲೆಯ ಅದ್ದೂರಿ ವಾರ್ಷಿಕೋತ್ಸವ ಮಾಡಿದ್ರೆ ಇಡೀ ಊರೇ ಮನೆ ಬಾಗಿಲನ್ನ ಹಾಕಿ ಶಾಲೆ ಮುಂದೆ ನೆರೆಯುವಂತ ಸಂಭ್ರಮಕ್ಕೆ ಕಾರಣರಾದ ಶಿಕ್ಷಕ ಇವರು. ಇಷ್ಟೆಲ್ಲ ದುಡಿದ ಅಂಬ್ರೇಗೌಡರ ಕಾಯಕ ವೈಖರಿಯನ್ನ ಕಂಡು ತಾಲೂಕು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ. ಹಲವು ಖಾಸಗಿ ಸಂಸ್ಥೆಗಳು ಮಠ ಮಾನ್ಯಗಳಿಂದ ಗೌರವ ಸನ್ಮಾನಗಳು ಸಂದಿವೆ. ಕೈಯಲ್ಲಿ ಕಲಿತ ನೂರಾರು ಜನ ದೊಡ್ಡ ನೌಕರಿ ಹಿಡಿದು ಮಾಸ್ತರ್ ಹೊಟ್ಟಿ ತಣ್ಣಗಿರ್ಲಿ ಅಂತ ಹರಸಿದ ದೊಡ್ಡ ಉಡುಗೊರೆ ಸದಾ ಇವರ ಬುತ್ತಿಯಲ್ಲಿದೆ. ನೌಕರಿಯ ಕೊನೆ ದಿನಗಳಲ್ಲಿ 4 ದಿನದ ಮಟ್ಟಿಗೆ ಬಡ್ತಿ ಮುಖ್ಯ ಗುರುಗಳಾಗಿ ಧನಗರವಾಡಿ ಮಸ್ಕಿ ಶಾಲೆಗೆ ಹೋಗಿದ್ದು ಬಿಟ್ರೆ ತಮ್ಮ ಇಡೀ ಬದುಕಿನ ಜೀವನವನ್ನ ಹೂವಿನ ಬಾವಿಗೆ ಬರೆದುಕೊಟ್ಟವರಂತೆ ಬದುಕಿದ್ದಾರೆ. ಒಂದು ಕಾಲಕ್ಕೆ 1 ರೂಪಾಯಿಗೂ ಕಷ್ಟಪಡುತ್ತಿದ್ದವರು ಇಂದು ಕಷ್ಟದಲ್ಲಿ ಇರುವವರಿಗೆ ನೆರವಾಗಲು ಹನುಮಟೇಶ್ವರರ ಹೆಸರಲ್ಲಿ ಬ್ಯಾಂಕ್ ತೆಗೆಯುವಷ್ಟು ಬೆಳೆದಿದ್ದಾರೆ. ಇಷ್ಟೆಲ್ಲ ಬದುಕು ಹಸಿರಾಗಲು ಕಾರಣ ಹೆತ್ತವ್ವ ಶಿವಮ್ಮನ ಆಶೀರ್ವಾದ. ಕೈ ಹಿಡಿದು ಮನೆ ಬೆಳಗಿದ, ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಬೆಂಬಲಿಸಿದ, ದೃಢವಾಗಿ ನಿಂತ ಪತ್ನಿ ಶಾರದಮ್ಮನವರ ಕೊಡುಗೆ ದೊಡ್ಡದು ಅಂತಾರೆ ಅಂಬ್ರೇಗೌಡ ಮಾಸ್ತರು. ಬದುಕಲ್ಲಿ ಈಗ ಎಲ್ಲವೂ ಇದೆ, ಆದರೆ ಇದೆಲ್ಲವನ್ನ ಕೊಟ್ಟ ಅವ್ವ ಜೊತೆಗಿಲ್ಲ. ಬರೀ ಕಷ್ಟಗಳನ್ನೇ ಉಂಡ ಅಪ್ಪ ಒಂದಿನವೂ ಸುಖವೇ ಕಾಣಲಿಲ್ಲ ಎಂಬ ನೋವು ಸದಾ ಕಾಡ್ತಿರುತ್ತೆ. ಜೀವನದ ನೋವನ್ನು ಮರೆಯಲು ಮಕ್ಕಳು, ಅಳಿಯಂದ್ರು, ಸೊಸೆಯಂದ್ರು, ಮೊಮ್ಮಕ್ಕಳೇ ನನಗೆ ಸಮಯದ ಗಡಿಗೆ ಎಂದು ಅವರೊಂದಿಗಿನ ಸಂಧ್ಯಾಕಾಲದ ಬದುಕು ಕಳೆಯಲು ಸಿದ್ಧರಾಗಿ ಹೊರಟಿರುವ ಅಂಬ್ರೇಗೌಡ ಅಯ್ಯನಗೌಡ ಮಾಲಿ ಪಾಟೀಲ್ ಹರ್ವಾಪುರ ಅವರಿಗೆ ಶುಭ ಕೋರೋಣ. ಅವರ ನಿವೃತ್ತಿಯ ಬದುಕು ಸುಂದರವಾಗಿರಲಿ ಎಂದು ಹರಸೋಣ. ನಿಧಾನವಾಗಿ ಶಾರದಮ್ಮನವರ ಜೊತೆಗೆ ಕೈ ಹಿಡಿದು ಯೌವನದ ಸಾಲಿ ನೆನಪಾಗಿರಲಿ, ಒಟ್ಟಿನಲ್ಲಿ ಚೆನ್ನಾಗಿರಲಿ ಎಂಬುದೇ ನಮ್ಮ ಆಶಯ. ಹ್ಯಾಪಿ ರಿಟೈರ್ಮೆಂಟ್ ಮೇಸ್ಟ್ರೆ. ಇಂತಿ ನಿಮ್ಮ ಶಶಿಕುಮಾರ್ ಲಕ್ಷ್ಮಿ.